स्वेशलिंगसंभूतं विश्वविद्याविबोधकं विश्ववन्द्यं सदा वन्दे विश्वाराध्यं जगद्गुरुम्। ಕೊಟ್ಟೂರು ಬಸವೇಶ್ವರರ ತಪೋಭೂಮಿಯಾದ ಈ ಕೊಟ್ಟೂರು ನಗರದಲ್ಲಿ ಷಟಸ್ಥಲ ಬ್ರಹ್ಮ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳವರ ಷಷ್ಠಬ್ದ ಸಮಾರಂಭದ ನಿಮಿತ್ತವಾಗಿ ನಡೆದುಕೊಂಡು ಬಂದಿರುವ ಇಂದಿನ 11ನೇ ದಿವಸದ ಧರ್ಮ ಮಹಾಸಭೆಯಲ್ಲಿ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರೇ, ಈಗಾಗಲೇ ಗುರುರಕ್ಷ ಆಶೀರ್ವಾದವನ್ನು ಪಡೆದುಕೊಂಡು ನಿರ್ಗಮಿಸಿರುವ ಚನ್ನಗಿರಿಯ ವಿರಕ್ತ ಮಠದ ಶ್ರೀಗಳವರೇ, ಶನಿವಾರ ಸಂತೆ ಮಠದ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶ್ರೀಗಳವರ ಬಗ್ಗೆ ಅಭಿಮಾನದ ಮಾತುಗಳನ್ನಾಡಿರುವ ಸನ್ಮಾನ್ಯ ಶ್ರೀ ರೇಣುಕಾಚಾರ್ಯಜಿಯವರೇ, ಈ ಧರ್ಮ ವೇದಿಕೆಯಿಂದ ವೀರಶೈವ ಪಂಚಸೂತ್ರಗಳ ಬಗ್ಗೆ ಸಂಕ್ಷಿಪ್ತವಾದರೂ ಕೂಡ ಸಮಗ್ರ ವಿಷಯವನ್ನು ನಿಮಗೆಲ್ಲ ತಿಳಿಯಪಡಿಸಿರುವ ಪ್ರಶಾಂತ್ ರಿಪ್ಪನ್ಪೇಟೆಯವರೇ, ಸಮಿತಿಯ ಪದಾಧಿಕಾರಿಗಳೇ, ಸಂಗೀತ ಕಲಾಕಾರರೇ, ಮಾಧ್ಯಮದ ಪ್ರತಿನಿಧಿಗಳವರೇ, ಸೇರಿರುವ ಸಮಸ್ತ ಸದ್ಭಕ್ತರೇ ಹಾಗೂ ತಾಯಂದಿರೇ, ಕಳೆದ 10 ದಿನಗಳಿಂದ ಅವ್ಯಾಹತವಾಗಿ ಧಾರ್ಮಿಕ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದ್ದಾವೆ. ಇವತ್ತು ಹೊಸ ವರ್ಷದ ಶುಭಾರಂಭದ ದಿವಸ ಇದು. ಪ್ರತಿಪದೆಯ ಚಂದ್ರನನ್ನ ನೋಡಬೇಕನ್ನುವಂತ ಒಂದು ಸಂಸ್ಕೃತಿ ಹೊಸ ವರ್ಷದ ಮೊದಲನೇ ದಿನ ವೃದ್ಧಿಯಾಗುವಂತ ಚಂದ್ರನ ದರ್ಶನವನ್ನು ಮಾಡಿದರೆ ನಮ್ಮ ಆಯುಷ್ಯ ಆರೋಗ್ಯಾದಿಗಳು ಬೆಳೀತಾ ಇದೆ ಅಂತಕ್ಕಂಥ ಒಂದು ಭಾವನೆ. ಜೊತೆಗೆ ಇಡೀ ವರ್ಷ ನಡೆಯುವಂತಹ ಕಾಲಖಂಡದೊಳಗ ನಮ್ಮ ಗ್ರಹಾಚಾರಗಳು ಹೇಗಿದ್ದಾವನ್ನುವಂತ ತಿಳಿದುಕೊಳ್ಳುವುದಕ್ಕಾಗಿ ಪ್ರತಿಯೊಂದು ಗ್ರಾಮ ನಗರಗಳಲ್ಲಿ ಪಂಚಾಂಗ ಶ್ರವಣವನ್ನು ಮಾಡುವಂತಹ ಒಂದು ಪದ್ಧತಿ. ಅದರ ಬಗ್ಗೆ ಪ್ರಶಾಂತ್ ರಿಪ್ಪನ್ಪೇಟೆಯವರು ಬಹಳ ಸುಂದರವಾದ ಒಂದು ಮಾತನ್ನು ಹೇಳಿದ್ದಾರೆ. ಪಂಚಾಂಗ ಶ್ರವಣವನ್ನು ಮಾಡಿದರೆ ಈ ವರ್ಷ ನಮ್ಮ ಗ್ರಹಗತಿಗಳು ಹೇಗಿದೆ ಅಂತಕ್ಕಂಥದ್ದು ಗುರುತಾಗಬಹುದೇ ಹೊರತಾಗಿ
ಆ ಗ್ರಹಗತಿಗಳ ಫಲಗಳನ್ನು ವ್ಯತ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ. ಬೇಡ ಬಂದಂತ ಕಷ್ಟ ನಷ್ಟಗಳನ್ನ ಸಹನ ಮಾಡಿಕೊಳ್ಳುವಂತ ಬೇರೆ ಬೇರೆ ಉಪಾಯಗಳನ್ನು ನಾವು ಮಾಡಬಹುದು. ಆದ್ರೆ ಆದಿ ಜಗದ್ಗುರು ಪಂಚಾಚಾರ್ಯ ಉಪದೇಶ ಮಾಡಿರುವಂತಹ ಪಂಚ ಸೂತ್ರಗಳನ್ನ ಶ್ರವಣ ಮಾಡಿದರೆ ನಮ್ಮ ಜೀವನವನ್ನೇ ಪಾವನವನ್ನಾಗಿ ಮಾಡಿಕೊಂಡು ಇದೇ ಜನ್ಮದಲ್ಲಿಯೇ ಮುಕ್ತಿಯನ್ನು ಪಡಲಿಕ್ಕೆ ಸಾಧ್ಯ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ. ಆ ಗ್ರಂಥ ಈಗಾಗಲೇ ಬೆಂಗಳೂರು ಮಹಾನಗರದಲ್ಲಿ ಉದ್ಘಾಟನೆಗೊಂಡಿದ್ರೂ ಕೂಡ ಪಂಚಾಚಾರ್ಯರ ಯುಗಮಾನೋತ್ಸವದ ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ನಾಳೆ 1ನೇ ತಾರೀಕಿಗೆ ಉದ್ಘಾಟನೆಗೊಂಡು ನಿಮ್ಮೆಲ್ಲರಿಗೆ ದೊರೆಯುವಂತ ಒಂದು ಸುಂದರವಾದ ಸನ್ನಿವೇಶ ಇದೆ. ಈ ಸೂತ್ರಗಳು ಗ್ರಂಥ ರೂಪದಲ್ಲಿ ಬರುವುದಕ್ಕಿಂತಲೂ ಮೊದಲೇ ಅವೆಲ್ಲ ಗೋತ್ರ ಸೂತ್ರ ಪಟಗಳಲ್ಲಿ ಇದ್ದು ಅವುಗಳ ಬಗ್ಗೆ ನಾವು ಚಿಂತನೆಯನ್ನು ಮಾಡಿ ಆ ಚಿಂತನೆಯನ್ನ ಮೊಟ್ಟ ಮೊದಲು ಯಾರಿಗಾದರೂ ಹಂಚಿಕೊಳ್ಳಬೇಕಲ್ಲ ಅನ್ನುವಂತ ಒಂದು ವಿಚಾರ. ಹೇಗೆ ಶಿವ ತನ್ನ ಜ್ಞಾನವನ್ನ ಜಗತ್ತಿಗೆ ಕೊಡೋದಕ್ಕಿಂತಲೂ ಮೊದಲು ತನ್ನ ಶಿವ ಗಣರೊಂದಿಗೆ ಚರ್ಚೆ ಮಾಡ್ತಾನೆ, ಚಿಂತನೆ ಮಾಡ್ತಾನೆ, ಅವರಿಗೆ ಉಪದೇಶ ಮಾಡ್ತಾನೋ ಹಾಗೆ ಪಂಚಸೂತ್ರಗಳ ಬಗ್ಗೆ ಮೊಟ್ಟ ಮೊದಲು ಶ್ರವಣ ಮಾಡಿರ್ತಕ್ಕಂತಹ ವ್ಯಕ್ತಿ ಅಂದ್ರೆ ಪ್ರಶಾಂತ್ ರಿಪ್ಪನ್ಪೇಟೆ ಅವರು. ಅನೇಕ ಧಾರ್ಮಿಕ ಸಮಾರಂಭಗಳಲ್ಲಿ ಒಂದೊಂದು ಸೂತ್ರವನ್ನು ಆಯ್ದುಕೊಂಡು ಸಮರ್ಥವಾದ ವ್ಯಾಖ್ಯಾನವನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಪಂಚಾಂಗ ಶ್ರವಣ ಮಾಡುವುದೇನೋ ಸರಿನೇ, ಆ ಪಂಚಾಂಗ ಶ್ರವಣವನ್ನು ಮಾಡುವುದರ ಜೊತೆಗೆ ಪಂಚಸೂತ್ರಗಳ ಶ್ರವಣ ಮಾಡುವಂತ ಭಾಗ್ಯ ಕೊಟ್ಟೂರಿಗೆ ಸಿಕ್ಕಿದ್ದು ಬಹಳ ದೊಡ್ಡದು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಸಾಮಾನ್ಯವಾಗಿ ಬಹಳ ಹಿಂದಿನ ಕಾಲದೊಳಗೆ ಉಪದೇಶವನ್ನ ತಾಸುಗಟ್ಟಲೆ ಮಾಡ್ತಾ ಇದ್ದಿಲ್ಲ. ಒಂದು ಸಣ್ಣ ಚಿಕ್ಕ ಮಾತನ್ನ ಹೇಳ್ತಾ ಇದ್ರು. ಉದಾಹರಣಾರ್ಥವಾಗಿ ಸತ್ಯಂ ವದ, ಧರ್ಮಂ ಚರ, ಸ್ವಾಧ್ಯಾಯಾನ್ ಮಾ ಪ್ರಮದಃ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಪರಸ್ಪರ ದೇವೋ ಭವ. ಇವೆಲ್ಲ ಬಹಳ ಸಣ್ಣ ಸಣ್ಣ ವಾಕ್ಯಗಳು. ಈ ವಾಕ್ಯಗಳ ಅರ್ಥವನ್ನ ವಿವರಣೆ ಮಾಡಲಿಕ್ಕೆ ಮುಂದಿನ ದಿನಮಾನಗಳಲ್ಲಿ ಒಂದು ದೊಡ್ಡ ದೊಡ್ಡ ಪುರಾಣಗಳನ್ನೇ ರಚನೆ ಮಾಡುವಂತಹ ಒಂದು ಸನ್ನಿವೇಶ ಬಂತು. ಹಾಗೆ ಉಪದೇಶದ ಮಾತುಗಳನ್ನು ಬಹಳ ಪ್ರಾಚೀನ ಕಾಲದೊಳಗೆ, ಅಂದ್ರೆ ಜಗತ್ತನ್ನ ಸೃಷ್ಟಿ ಮಾಡುವಂತಹ ಸಂದರ್ಭ ಇದ್ದಾಗ ಪರಮಾತ್ಮನ ಬ್ರಹ್ಮನಿಗೆ ಸೃಷ್ಟಿ ಮಾಡ್ಲಿಕ್ಕೆ ಹೇಳ್ತಾನೆ. ಬ್ರಹ್ಮ ಸೃಷ್ಟಿ ಮಾಡ್ಲಿಕ್ಕೆ ಬೇಕಾದಷ್ಟು ಪ್ರಯತ್ನ ಮಾಡಿದ್ರು
ಸೃಷ್ಟಿ ಕಾರ್ಯ ಆಗಲೇ ಇಲ್ಲಂತ. ಅವಾಗ ಬ್ರಹ್ಮದೇವ ಶಿವನಿಗೆ ಪ್ರಾರ್ಥನೆ ಮಾಡ್ತಾನೆ, ಸೃಷ್ಟಿಯನ್ನು ಮಾಡ್ಲಿಕ್ಕೆ ಆದೇಶವನ್ನು ಮಾಡಿದೀಯಾ, ಅದನ್ನು ಹೇಗೆ ಮಾಡಬೇಕನ್ನುವಂತ ಪರಿಜ್ಞಾನವಿಲ್ಲದ ಕಾರಣ ನನಗೆ ಸೃಷ್ಟಿಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಗೆ ಮಾಡಬೇಕನ್ನುವಂತದ್ದನ್ನು ತಾವು ತಿಳಿಸಿಕೊಡಬೇಕು ಅಂತ ಕೇಳ್ತಾರೆ. ಅವಾಗ ಶಿವ ಬ್ರಹ್ಮನಿಗೆ ಸೃಷ್ಟಿ ಎಲ್ಲಾ ಪ್ರಕ್ರಿಯೆಗಳನ್ನು ತಿಳಿಸಿಕೊಡ್ತಾರೆ. ಹೇಳಿದ ಮಾತು ಕೇಳುವವರಿಗೆ ತಿಳಿತಂತ ಹೇಳಕ್ ಆಗೋದಿಲ್ಲ, ತಿಳಿಬಹುದು, ತಿಳಿದೇ ಇರಬಹುದು. ಅವಾಗ ಬ್ರಹ್ಮ ಹೇಳ್ತಾನೆ, ನಾನು ಎನ್ನಿಂದ ಕೇಳಿಕೊಂಡ್ರು ಕೂಡ ಅದನ್ನು ತಿಳಿತಾ ಇಲ್ಲ, ಅದಕ್ಕೆ ನೀನೇ ಒಂದು ಶಾಂಪಲ್ ಸೃಷ್ಟಿಯನ್ನು ಮಾಡಿ ತೋರಿಸು, ಅದನ್ನು ನೋಡಿ ನಾನು ಮಾಡ್ತೇನೆ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಾನೆ. ಅವಾಗ ಶಿವ ಸಸರ್ಜಾತ್ಮ ಸಮಪ್ರಖ್ಯಾನ್, ಶಿವ ತನ್ನ ಸಂಕಲ್ಪವನ್ನು ಮಾಡಿ ತನ್ನ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಅನ್ನುವಂತಹ ಪಂಚ ಮುಖಗಳ ಮೂಲಕವಾಗಿ ಮೊಟ್ಟ ಮೊದಲು ಪಂಚ ಆಚಾರ್ಯರನ್ನ, ಪಂಚ ಶಿವಗಳನ್ನ ಸೃಷ್ಟಿ ಮಾಡ್ತಾನೆ. ಅವರಿಗೆ ಏಕಾಕ್ಷರ, ದ್ವ್ಯಕ್ಷರ, ತ್ರಕ್ಷರ, ಚತುರಕ್ಷರ ಮತ್ತು ಪಂಚಾಕ್ಷರ ಅಂತ 5 ಹೆಸರುಗಳನ್ನು ಕೊಡ್ತಾನೆ. ಜೊತೆಗೆ ವೀರ, ನಂದಿ, ಭೃಂಗಿ, ವೃಷಭ, ಸ್ಕಂದ ಅನ್ನುವಂತಹ ಇನ್ನು 5 ಜನ ಗೋತ್ರ ಪುರುಷರನ್ನು ಸೃಷ್ಟಿ ಮಾಡೋದ್ರ ಜೊತೆಗೆ ಅನಂತ ಶಿವಗಣರನ್ನ ಭಗವಂತ ಸೃಷ್ಟಿ ಮಾಡೋದಕ್ಕೆ ಗಣ ಸೃಷ್ಟಿ ಅಂತ ಕರೀತಾರೆ. ಅಂದ್ರೆ ಬ್ರಹ್ಮ ಸೃಷ್ಟಿ ಮಾಡೋದಕ್ಕಿಂತಲೂ ಮೊದಲು ಮಾಡಿರುವಂತಹ ಶಿವ ಸೃಷ್ಟಿಗೆ ಗಣ ಸೃಷ್ಟಿ ಅಂತ ಕರೀತಾರೆ. ಆ ಗಣ ಸೃಷ್ಟಿಯಲ್ಲಿ ಬಂದವರೇ ವೀರಶೈವರು ಅನ್ನುವಂಥ ಮಾತು ಶಾಸ್ತ್ರದಲ್ಲಿ ಉಲ್ಲೇಖ ಬರ್ತದೆ. ಅಂದ್ರೇನು, ಜಗತ್ತಿನಲ್ಲಿ ಮೊಟ್ಟ ಮೊದಲು ಹುಟ್ಟಿ ಬಂದವರು ನೀವೆಲ್ಲ, ನಿಮಗೆಲ್ಲ ಉಪದೇಶ ಮಾಡೋದಕ್ಕಾಗಿಯೇ ಪರಮಾತ್ಮ 5 ಜನೆಯನ್ನು ಮೊಟ್ಟ ಮೊದಲ ಗರುಡ ಉತ್ಪನ್ನ ಆಗ್ತಾರೆ, ಅವರಿಗೆ ಸಂಸ್ಕಾರವನ್ನು ಕೊಡ್ತಾನೆ. ಅವರಿಗೆ ದೀಕ್ಷಾ ಸಂಸ್ಕಾರವನ್ನು ಕೊಟ್ಟು ಲಿಂಗವನ್ನು ಧರಿಸಿ ಇಷ್ಟ ಪ್ರಾಣ ಭಾವಲಿಂಗಗಳನ್ನು ಅನುಗ್ರಹಿಸಿ ಶಿವನಿಗೆ ನಾವು ಜಗದ್ಗುರು ಅಂತ ಕರೀತೀವಿ. ಸಹ ಪೂರ್ವೇಶಾಮಪಿ ಗುರು ಕಾಲೇನಾನವಚ್ಛೇದಾತ್. ಜಗತ್ತಿನ ಆದಿ ಗುರು, ಆದಿ ಜಗದ್ಗುರು, ಆದಿ ಯೋಗಿ ಯಾರಪ್ಪ ಅಂದ್ರೆ ಶಿವ. ಅಂದರೆ ಜಗತ್ತಿನ ಎಲ್ಲಾ ಗುರು ಪರಂಪರೆಗೆ ಶಿವನೇ ಮೂಲ, ಸದಾ ಶಿವನೇ ಮೂಲ. ಅಂದರೆ ಪ್ರತಿಯೊಂದು ಗುರು ಪರಂಪರೆಯವರು ಶಿವನನ್ನೇ ಮೊದಲ ಗುರುವನ್ನಾಗಿ ಒಪ್ಪಿಕೊಂತಾರೆ. ಶಂಕರಾಚಾರ್ಯ ಪರಂಪರೆಯಲ್ಲಿಯೂ ಕೂಡ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾದಿ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಂತಕ್ಕಂಥ ಮಾತನ್ನು ಹೇಳಿ ಸದಾಶಿವನೇ ಮೂಲ, ಆನಂದ ಬಂದವರು ಶಂಕರಾಚಾರ್ಯ, ಆನಂದ ನಮ್ಮ ಗುರು ಅಂತಕ್ಕಂಥ ಮಾತು ಹೆಂಗ ಹೇಳ್ತಾರಲ್ಲ ಹಾಗೆ ವೀರಶೈವರು ಕೂಡ ಸದಾಶಿವ ಸಮಾರಂಭ ಪಂಚಾಚಾರ್ಯಸು ಮಧ್ಯಮಾಂ. ಶಿವನು ಮೂಲ, ಮಧ್ಯಮದಲ್ಲಿ ಪಂಚಾಚಾರ ಅಂದ್ರೆ ನಮ್ಮ ಗುರು ಪರಂಪರೆ ಅಂತಕ್ಕಂಥ ಮಾತು ಹೇಳ್ಕೊಂಡು ಬರ್ತೀವಲ್ಲ, ಹಾಗೆ ಆದಿ ಜಗದ್ಗುರುವಾಗಿರ್ತಕ್ಕಂಥ ಶಿವ
ಏಕಾಕ್ಷರ, ದ್ವ್ಯಕ್ಷರ, ತ್ರಿಕ್ಷರ, ಚತುರಕ್ಷರ, ಪಂಚಾಕ್ಷರ ಇರತಕ್ಕಂತಹ ಪಂಚ ಶಿವಗಣರಿಗೆ ತನ್ನ ಜಗದ್ಗುರುತ್ವವನ್ನು ಅನುಗ್ರಹ ಮಾಡ್ತಾನೆ. ಪ್ರತಿಯೊಬ್ಬರಿಗೂ 5 ವಿಧವಾಗಿರ್ತಕ್ಕಂತಹ ದಂಡದ ವಸ್ತ್ರಗಳನ್ನು ಕೊಡ್ತಾನೆ. ಅವರೆಲ್ಲರಿಗೂ 5 ಕಮಂಡಲಗಳನ್ನು ಕೊಟ್ಟು, ನಾನು ಇಲ್ಲಿವರೆಗೆ ಏನು ಜಗದ್ಗುರುತ್ವವನ್ನು ಸ್ವೀಕಾರ ಮಾಡಿದ್ದೆ, ಆ ಜಗದ್ಗುರುತ್ವ ನಾನು ಇವತ್ತು ನೀವು ಕೊಡ್ತಾ ಇದ್ದೇನೆ. ನೀವೆಲ್ಲರೂ ಜಗತ್ತಿನ ಆದಿ ಜಗದ್ಗುರುಗಳಾಗಿ ಜಗತ್ತಿಗೆ ಎಲ್ಲ ಕಲ್ಯಾಣದ ಮಾರ್ಗವನ್ನು ಉಪದೇಶ ಮಾಡಬೇಕಂತಕ್ಕಂಥ ಆಶೀರ್ವಾದ ಮಾಡಿದಾಗ ಆ ಪಂಚ ಜಗದ್ಗುರುಗಳೇ ಕೃತಯುಗದಲ್ಲಿ ಏಕಾಕ್ಷರ ಶಿವಾಚಾರ್ಯ, ದ್ವ್ಯಕ್ಷರ ಶಿವಾಚಾರ್ಯ, ತ್ರಿಕ್ಷರ ಶಿವಾಚಾರ್ಯ, ಚತುರಕ್ಷರ ಶಿವಾಚಾರ್ಯ ಮತ್ತು ಪಂಚಾಕ್ಷರ ಶಿವಾಚಾರ್ಯ ಅಂತಕ್ಕಂಥ 5 ಹೆಸರುಗಳಿಂದ ಅವತರಿಸಿಕೊಂಡು ಬರ್ತಾ ಇದ್ದಾರೆ. ಇವರು ಈ ಹೆಸರು ಬರಲಿಕ್ಕೆ ಏನು ಕಾರಣ ಅಂದ್ರೆ, ದೀಕ್ಷಾ ಸಂಸ್ಕಾರವನ್ನು ಮಾಡಿರ್ತಕ್ಕಂಥ ಶಿವ ಅವರಿಗೆ ಒಂದೊಂದು ಸೂತ್ರಗಳನ್ನು ಉಪದೇಶ ಮಾಡ್ತಾನೆ. ಮೊದಲೇದು ಏಕಾಕ್ಷರ ಸೂತ್ರವನ್ನು ಹೇಳಿ ಅವರಿಗೆ ಏಕಾಕ್ಷರ ಶಿವಾಚಾರ್ಯ ಅನ್ನುವಂತ ಮಾತು ಕೊಡ್ತಾರೆ, ಹೆಸರು ಕೊಡ್ತಾನೆ. ಪದ್ ಅನ್ನುವಂತ ಏಕಾಕ್ಷರ ಸೂತ್ರ, ಅದು ಮುಂದೆ ಪದ್ವಿಧಿ ಅಂತ ಆಗ್ತದೆ. ವೃಷ್ಟಿ ಅನ್ನುವಂತ 2 ಅಕ್ಷರದ ಸೂತ್ರವನ್ನು ಹೇಳಿ ಅವರಿಗೆ ದ್ವ್ಯಕ್ಷರ ಶಿವಾಚಾರ್ಯ ಅಂತ ಹೇಳ್ತಾನೆ. ಲಂಬನ ಅನ್ನುವಂತ 3 ಅಕ್ಷರ ಸೂತ್ರ ಅವರಿಗೆ ತ್ರಿಕ್ಷರ ಶಿವಾಚಾರ್ಯ ಅಂತ ಹೇಳ್ತಾನೆ. ಮುಕ್ತಾಗುಚ್ಛ ಅನ್ನುವಂತ 4 ಅಕ್ಷರದ ಸೂತ್ರ ಅವರಿಗೆ ಚತುರಕ್ಷರ ಶಿವಾಚಾರ್ಯ ಅಂತ ಕರೀತಾನೆ. ಪಂಚವರ್ಣ ಸೂತ್ರವನ್ನು ಉಪದೇಶ ಮಾಡಿ ಅವರಿಗೆ ಪಂಚಾಕ್ಷರ ಶಿವಾಚಾರ್ಯ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಹೀಗೆ ಕೃತಯುಗದಲ್ಲಿ ಬಂದಿರುವಂತ ಅದೇ ಪಂಚಾಚಾರ್ಯ ತ್ರೇತಾಯುಗದಲ್ಲಿ ಏಕವಕ್ರ, ದ್ವಿವಕ್ರ, ತ್ರಿವಕ್ರ, ಚತುರ್ವಕ್ರ, ಪಂಚವಕ್ರ ಅಂತಕ್ಕಂಥ ಹೆಸರಿನಿಂದ ಬರ್ತಾರೆ. ದ್ವಾಪರ ಯುಗ ಬಂದಾಗ ರೇಣುಕ, ದಾರುಕ, ಘಂಟಾಕರ್ಣ, ಧೇನುಕರ್ಣ, ವಿಶ್ವಕರ್ಣ ಅನ್ನುವ ಹೆಸರಿನಿಂದ ಬರ್ತಾ ಇದ್ದಾರೆ. ಕಲಿಯುಗದಲ್ಲಿ ಬಂದಾಗ ರೇವಣಾರಾಧ್ಯ, ಮರುಳಾರಾಧ್ಯ, ಏಕೋರಾಮಾರಾಧ್ಯ, ಪಂಡಿತಾರಾಧ್ಯ ಮತ್ತು ವಿಶ್ವಾರಾಧ್ಯ ಅನ್ನುವಂತ ಹೆಸರಿನಿಂದ ಬರ್ತಾ ಇದ್ದಾರೆ. ಹೀಗೆ ಪ್ರತಿಯೊಂದು ಯುಗದಲ್ಲಿ ಅವತರಿಸಿ ಬಂದಿರತಕ್ಕಂತಹ ಜಗತ್ತಿನ ಆದಿ ಗುರು ಇರತಕ್ಕಂತಹ ಜಗದ್ಗುರು ಪಂಚಾಚಾರ್ಯರ ಒಂದು ಋಣ ಎಲ್ಲರ ಮೇಲೆ ಇರೋದ್ರಿಂದ ಆ ಗುರು ಋಣದಿಂದ ಮುಕ್ತರಾಗುವ ಸಲುವಾಗಿಯೇ ಎಲ್ಲಾ ಪ್ರದೇಶಗಳಲ್ಲಿ ಪ್ರತಿ ವರ್ಷ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಮಾಡುವಂತ ಪದ್ಧತಿಯಂತೆ ಕೊಟ್ಟೂರಿನ ಎಲ್ಲಾ ಸದ್ಭಕ್ತರು ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳವರ ಷಷ್ಠಬ್ದ ಸಮಾರಂಭದ ನಿಮಿತ್ತವಾಗಿ ನೀವೆಲ್ಲ ಹಮ್ಮಿಕೊಂಡಿದ್ದೀರಿ. ಅದಕ್ಕೆ ಜಗದ್ಗುರು ಪಂಚಾಚಾರ್ಯ ಅಂದ್ರೆ ಯಾರು, ಅವರು ಜಗತ್ತಿಗೆ ಕೊಟ್ಟಿರತಕ್ಕಂತ ಪಂಚಸೂತ್ರಗಳು ಯಾವುವು, ಆ ಸೂತ್ರ ಅರ್ಥ ಏನು ಅನ್ನುವಂತಹದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿಯೇ ಈ ಸಮಾರಂಭ ಏರ್ಪಟ್ಟಿದೆ. 1ನೇ ತಾರೀಕಿನ ದಿವಸ ಆ ಗ್ರಂಥ ಬಿಡುಗಡೆ ಆಗುತ್ತೆ. ಅದರ ಬಗ್ಗೆ ಇನ್ನು ವಿಶೇಷವಾದ ಉಪನ್ಯಾಸವನ್ನು ಕೂಡ ಪಂಡಿತರು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಕೈಗೆ ಪಂಚಾಚಾರ ಅಮೂಲ್ಯವಾದ ಉಪದೇಶದ ಗ್ರಂಥ ದೊರೆಯುತ್ತದೆ. ಪ್ರತಿಯೊಬ್ಬರು ಕೂಡ ಪಂಚಾಚಾರ್ಯ ಯುಗಮಾನೋತ್ಸವದ ಸ್ಮಾರಕ ಏನಾದರೂ ನಮಗೆ ಉಳಿಬೇಕು ಅಂದ್ರೆ ಆ ಗ್ರಂಥವನ್ನು ಪ್ರತಿಯೊಬ್ಬರು ಸ್ವೀಕಾರ ಮಾಡಬೇಕನ್ನುವಂತ ಮಾತನ್ನು ತಿಳಿಸಿ ಇವತ್ತಿನ ಸಮಾರಂಭದಲ್ಲಿ ಪಾಲ್ಗೊಂಡಿರತಕ್ಕಂತಹ ಸರ್ವರಿಗೂ ಶುಭವನ್ನು ಕೋರಿ ಈ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.